ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ ಸ್ನೇಹಿತರು? ನಾವೆಲ್ಲರೂ ಆರಾಮದಿವಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, SSLC ರಿಸಲ್ಟು 10th ಕ್ಲಾಸ್ ಅವ್ರದ್ದು ರಿಸಲ್ಟು. ಸೊ ನಮ್ಮ ಮನೆಯಲ್ಲಿ ನಮ್ಮ ಮಗಳು ಸಮೀಕ್ಷಾ ಆಗಿರ್ಬೋದು, ಹಾಗೆ ಅವ್ರ ಚಿಕ್ಕಪ್ಪ ಅವ್ರ ಮಗ ಕಿರಣ್ ಆಗಿರ್ಬೋದು, ಅಂದರೆ ಮಗಳು ಮತ್ತು ಮಗ ಅಂತಲೇ ಹೇಳ್ತೀನಿ. ಇಬ್ಬರು SLC ಇದ್ದರು. ಸೊ ಅವ್ರದ್ದು ರಿಸಲ್ಟ್ ಅಂದ್ರೆ ಆನ್ಲೈನ್ ನಿನ್ನಿತ್ರಿ, ಆಮೇಲೆ ಇವತ್ತು ಆಫ್ಲೈನ್ ಅಂದರೆ ಸ್ಕೂಲ್ನಾಗೆಲ್ಲ ಇವತ್ತು ನೋಡ್ಕೊಳ್ಬೋದು ಅಂಥೇಳಿ. ಸೊ ಎಲ್ಲರೂ ಕೇಳ್ತಾನೆ ಇದ್ದೀರಿ, ಕಮೆಂಟ್ ಹಾಕ್ತಾನೆ ಇದ್ದೀರಿ, ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕ್ತಾ ಇದ್ದೀರಿ ಏನಾಯಿತು ಸಮೀಕ್ಷನ್ ರಿಸಲ್ಟ್ ಅಂಥೇಳಿ. ಸ್ನೇಹಿತರೆ, ನಾನು ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ಗೆ ಶೋ ಮಾಡಾಕತ್ತೀನಿ, ಮೀನ್ಸ್ ಮಾರ್ಕ್ ಶೀಟ್. ಏನಪ್ಪ ಅಂದ್ರೆ 85% ಮಾಡ್ಯಾಳ್ರಿ ಸಮೀಕ್ಷಾ. ಹಾಗೆ ಮಗ ಕಿರಣ್ 74 ಮಾಡ್ಯಾನ. ಇಬ್ಬರದು ಶೋ ಮಾಡಾಕತ್ತೀನಿ. ಮತ್ತು ಸಾಕಷ್ಟು ಜನ ವಿಶ್ ಮಾಡಿದ್ರಿ, ಮೊದಲನೇ ಆಕಿಗೆ ಆಲ್ ದ ಬೆಸ್ಟ್ ಹೇಳಿದ್ರಿ. ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಲಾಗ್ ಮುಖಾಂತರ ಮಗಳಿಗೂ ಆಗಿರ್ಬೋದು, ಮಗನಿಗೂ ಆಗಿರ್ಬೋದು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ, ಬೆಸ್ಟ್ ವಿಶಸ್ ಅಂತ ಹೇಳ್ತೀನಿ ಅವ್ರ ಫ್ಯೂಚರಿಗೆ. ಆ ಭಗವಂತ ಎಲ್ಲ ರೀತಿಯಿಂದ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಸೊ ಈ ಮುಖಾಂತರನೂ ನಾನು ನಿಮ್ಮೆಲ್ಲರಿಗೂ ಮಕ್ಕಳದ ರಿಸಲ್ಟ್ ತಿಳಿಸ್ಕೊಟ್ಟೇನೆ ನೋಡ್ರಿ. ಮಗಳದು 85, ಮಗಂದು 74 ಸ್ನೇಹಿತರೆ. ಹಾಗೆ ಮತ್ತು ತಂಗಿ ಮಗನ ಕರ್ಕೊಂಡು ಬಂದಿದ್ಲು ಕ್ರಿಕೆಟ್ ಕೋಚಿಂಗ್ ಕ್ಲಾಸಿಂದ. ಇವತ್ತು ಸುಮಾರು ಕಿಲೋಮೀಟ್ರ್ ಅವನಿಗೆ ರನ್ನಿಂಗ್ ಮಾಡ್ಸ್ಯಾರ. ಹಸ್ಕೊಂಡನ ಬಂದಿದ್ದ, ಅಂದ್ರೆ 6:30 ಹೋಗ್ಬಿಟ್ಟಿರ್ತಾನೆ ರೀ. ಹಸ್ಕೊಂಡ ಬಂದಿದ್ದ ಪಾಪ. ಏನು ಮಾಡಿ ಮಮ್ಮಿ ಟಿಫನ್ ಅಂಥೇಳಿ ಮ್ಯಾಗಿ ಮಾಡಿದ್ದೆ ನಾನು, ಸೊ ಕಾವೇರಿಗೋಸ್ಕರ. ಅದಕ್ಕೆ ಆಕಿನೂ ಕೂಡ ರೆಡಿ ಆಗ್ಯಾಳ. ಮತ್ತು ಅಷ್ಟೊಗ ಮಗ ಬಂದಲ್ರಿ, ಮಗನೂ ಮ್ಯಾಗಿ ತಿನ್ನಕತ್ತಾನ. ಮತ್ತು ನಮ್ಮ ತನು ಪುಟಾಣಿದು ಹಠ ನನಗೆ ಹಾಕಿಕೊಡು ಅಂತ. ಬಟ್ ಕಾಕರಿಗೂ ಲೇಟ್ ಆಗ್ತೈತಿ, ಹಾಗೆ ತಂಗಿಗೂ ಲೇಟ್ ಆಗ್ತೈತಿ. ಅದಕ್ಕೆ ನಿನಗೆ ಬಾಕ್ಸಿಗೆ ಹಾಕ್ಕೊಡ್ತೇನೆ ಸುಮ್ಮಿರು ನಾನು ಅಂತ ಹೇಳ್ತಾ ಇದ್ದೆ. ಸೊ ಈ ರೀತಿಯಾಗಿ ಬೆಳಗ್ಗೆ ಒಂದು ಸ್ವಲ್ಪ ಹ್ಯಾಪಿ ಮೂಮೆಂಟ್ ಅಂತಲೇ ಇತ್ತು. ಇದೆಲ್ಲ ನೀವೇನು ಲಾಗ್ ನೋಡತ್ತೀರಿ, ಇದು ಭಾಳ ಹಳೆ ವಿಡಿಯೋ ಅಂತಲೇ ಹೇಳ್ಬೋದು. ಬಟ್ ನಿಮಗೆ ಇವತ್ತಿನ ದಿವಸ ಅಂದ್ರೆ ಮೇ 3ನೇ ತಾರೀಕಿಗೆ ನಾನು ನಿಮ್ಗೆ ಶೇರ್ ಮಾಡಾಕತ್ತೀನಿ. ಊರಲ್ಲಿದ್ದೀನಿ, ಹೀಗಾಗಿ ಸ್ವಲ್ಪ ಗ್ಯಾಪ್ ಆಗಾಕತ್ತೈತಿ ವಿಡಿಯೋದ. ಮತ್ತು ಸಿಕ್ಕಾಪಟ್ಟಿ ಎಲ್ಲ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮೂರ ಜಾತ್ರೆ 3 ವರ್ಷಕ್ಕೊಂದು ಸರಿ ಆಗುವಂಥ ಜಾತ್ರೆ. ಅದು ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಿಮ್ಮೆಲ್ಲರಿಗೂ ಮೊದಲನೇ ಬಾರಿ ಅಂತ ಹೇಳ್ಬೋದು. ಈ ಜಾತ್ರೆಯ ವಿಶೇಷತೆ. ವೇಟ್ ಮಾಡಿರಿ, ಸ್ವಲ್ಪ ನನಗೆ ಇಲ್ಲೇ ಎಡಿಟ್ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು, ಯಾಕಂದರೆ ಬ್ಯುಸಿ ಇದ್ದೀವಿ. ಸೊ ಎಷ್ಟು ಸಾಧ್ಯ ಅಷ್ಟು ಇದನ್ನು ಮಾಡ್ತೀನಿ, ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ಊರಿಗೆ ಬಂದಾದ ನಂತರ ಸಖತ್ತಾದ ಬ್ಲಾಗ್ಸ್ ನೀವು ಎಂಜಾಯ್ ಮಾಡ್ತೀರಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಡೈಲಿ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ. ಸೊ ಇನ್ನೇನು ಇವ್ರು ಮ್ಯಾಗಿ ತಿಂದು ಕಾವೇರಿನೂ ಡ್ಯೂಟಿಗೆ ಹೋಗಬೇಕು. ಮಗನೂ ಇವತ್ತು ಸ್ವಿಮ್ಮಿಂಗ್ ವಾಲ್ನಂತ ಸಾಕಷ್ಟು ಟಯರ್ಡ್ ಆಗೈತಿ, ರನ್ನಿಂಗ್ ಭಾಳ ಆಗೈತಿ. ಇವತ್ತು ನಾನು ಸ್ವಿಮ್ಮಿಂಗ್ ವಾಲ್ ಅನ್ನಕತ್ತಾನು. ಸೊ ಹೀಗಾಗಿ ಮನೆಗೆ ಹೋಗ್ತಾನೆ ರೀ ಅವನು. ಈಗ ಕಾಕಾರು ಹೋಗ್ತಾರೋ, ಹಾಗೆ ತನ್ನು ಕೂಡ ಹೋಗ್ತಾಳೆ ನೋಡ್ರಿ. ಸೊ ಈ ರೀತಿಯಾಗಿ ಒಂದು ದಿವಸ ನಮ್ದು ಬೆಳಗ್ಗೆ ಸ್ಟಾರ್ಟ್ ಆಗಿತ್ತು ಸ್ನೇಹಿತರೆ. ನಾವು ಊರಿಂದನೇ ಈ ವಿಷಯನ ನಿಮ್ಗೆ ತಿಳ್ಸಾಕತ್ತೀನಿ. ಮತ್ತೊಂದು ಸಾರಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು. ಸ್ನೇಹಿತರೆ ನೋಡ್ರಿ, ನಮ್ಮ ತನಗೂ ಮ್ಯಾಗಿ ಇಟ್ಟೇನಿ. ಬಟ್ ಆಕಿಗೆ ತಿನ್ಕೊಂಡು ಕುಂತ್ರೆ ಕಾಕರಿಗೂ ಲೇಟ್ ಆಗ್ತೈತಿ, ಹಾಗೆ ನಾ ತಂಗಿಗೂ ಲೇಟ್ ಆಗ್ತೈತಿ. ಅದಕ್ಕೆ ಬಾಕ್ಸಿಗೆ ಹಾಕಿ ಕೊಡಾಕತ್ತೀನಿ. ತರುಣನ ಕರ್ಕೊಂಡು ಅಲ್ಲೇ ಹೋಗಿ ತಿನ್ನುವ ನೀನು ಅಂಥೇಳಿ ಬಾಕ್ಸಿಗೆ ಹಾಕಿ ಇಷ್ಟು ಉಳ್ದಿದ್ದು ಮ್ಯಾಗಿನ ಕೊಟ್ಟು ಕಳ್ಸಾಕತ್ತೀನಿ ನೋಡ್ರಿ. ಸೊ ಇಬ್ಬರು ಸೇರಿ ತಿಂತಾರಂಥೇಳಿ. ಮಕ್ಕಳಿಗೆ ಮ್ಯಾಗಿ ಎಷ್ಟು ಇಷ್ಟ ಗೊತ್ತೈತಿ. ಮತ್ತು ನಾನು ಎಕ್ಸ್ಟ್ರಾ ಏನು ಖಾರ ಹಾಕಿರಂಗಿಲ್ಲ ರೀ. ಅದರದ್ದು ಮಸಾಲೆ ಮತ್ತು ಒಂದು ಪ್ಯಾಕೆಟ್ ಏನೈತಿ ಎಕ್ಸ್ಟ್ರಾ ಮ್ಯಾಗಿ ಮಸಾಲ ಚೀಟ್ ಬರ್ತೈತಲ್ರಿ, ಅದನ್ನು ಹಾಕಿರ್ತೀನಿ ಅಷ್ಟೇ. ಮತ್ತು ಬೇರೆ ಏನು ಚಿಲ್ಲಿ ಪೌಡ್ರ್ ಹಾಕಿರಂಗಿಲ್ಲ, ಹೀಗಾಗಿ ಏನು ಖಾರ ಇರೋಂಗಿಲ್ಲ, ತಿಂತಾರೆ. ನಿನ್ನೆ ಯಾರು ಕರ್ಕೊಂಡು ಹೋಗ್ಬೇಕು? ಆಮೇಲೆ ತಗೋ, ಇದ್ರಾಗ ಇಟ್ಕೊಂಡು ಹೋಗೋ, ನಿಮ್ದು ಡಬರಿ ಐತೆ ನೋಡಿ. ಅದೇ ರೀತಿ ಸ್ನೇಹಿತರೆ, ವಿಡಿಯೋ ಸ್ವಲ್ಪ ಗ್ಯಾಪ್ ಆಗಿದ್ದಕ್ಕೆ ಸಾಕಷ್ಟು ಜನ ಸ್ನೇಹಿತರು ವರಿ ಆಗಿರಿ, ಯಾಕೆ ಹಾಕಿಲ್ಲಪ್ಪ ಏನಾಯಿತು ಅಂತ. ಸ್ನೇಹಿತರೆ, ನಾವೆಲ್ಲರೂ ಆರಾಮಾಗಿದ್ದೀವಿ. ಥ್ಯಾಂಕ್ ಯು ಫಾರ್ ಯುವರ್ ಕೇರಿಂಗ್ ಅಂತಲೇ ಹೇಳ್ತೀನಿ. ನಿಮ್ಮ ಕನ್ಸರ್ನಿಗೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಪೂಜಾ ಕೂಡ ತವ್ರಿಗೆ ಹೋಗ್ಯಾಳ, ಪೂಜಾನೂ ಕೂಡ ಆರಾಮಾಗಿದ್ದಾಳು. ಸೊ ನಾವು ಎಲ್ಲರೂ ಕೂಡ ಆರಾಮಿದ್ದೀವಿ. ಹೇಳಿದ ಹಾಗೆ ಊರಲ್ಲಿರೋದ್ರಿಂದ ಸ್ವಲ್ಪ ವಿಡಿಯೋ ನಾನು ಗ್ಯಾಪ್ ಆಗಾಕತ್ತಾವ ಅಂತ ಹೇಳ್ಬೋದು ಸ್ನೇಹಿತರೆ. ಬಟ್ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ, ಇಲ್ಲಿಂದನೇ ಅಪ್ಲೋಡ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ, ಭಾಳ ಗ್ಯಾಪ್ ಮಾಡೋಕ್ಕೆ ಹೋಗಂಗಿಲ್ಲ. ಇಲ್ಲಪ್ಪ ಅಂದ್ರೆ ಅಲ್ಲಿ ಬಂದಾದ ನಂತರ ಅಂತೂ ಡೈಲಿ ಇದ್ದೇ ಇರ್ತಾವೆ ಸ್ನೇಹಿತರೆ. ಸೊ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ. ಮತ್ತು ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಸೊ ಎಲ್ಲರೂ ಹೋದ್ರಂದ್ರೆ ನಮ್ದು ಒಬ್ಬರ ಈಗ ಉಳ್ದಿದ್ದ ಕೆಲಸ ಮಾಡೋದು.
ಹಂಗೆ ನೋಡ್ಕೊಂಡು ಬರೋಣ ಬರ್ರಿ ನನ್ನ ಮಗಗೆ ಎಲ್ಲೆಲ್ಲಿ ರನ್ನಿಂಗ್ ಮಾಡಿಸಿದ್ರು, ಎಷ್ಟು ರನ್ನಿಂಗ್ ಮಾಡಿಸಿದ್ರು, ಹೆಂಗೆ ಮಾಡಿಸಿದ್ರು. ನೋಡಿದ್ರಲ್ಲ ಸ್ನೇಹಿತರೆ, ಕೆ ಇ ಬೋರ್ಡ್ ಸ್ಕೂಲ್ ಮಾಳಮಡ್ಡಿ ಧಾರವಾಡ, ಅಲ್ಲಿಂದ ಅಂದ್ರೆ ಅಲ್ಲೇ ಅದ ಗ್ರೌಂಡ್ ಒಳಗೆ ಕೋಚಿಂಗ್ ರೀ, ಕ್ರಿಕೆಟ್ ಕೋಚಿಂಗ್. ಸೊ ಅಲ್ಲಿಂದ ಒಂದು ರೌಂಡ್ ಅಂತ ಹೇಳ್ಬೋದು, ಬಾರಾಕೋಟ್ರಿ ಮೇಲೆ ಹಾಸಿ ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ಕಡೆ ಹಾಸಿ ಅಲ್ಲಿಂದ ಮತ್ತೆ ಹೊಳ್ಳೆ ಕೆ ಇ ಬೋರ್ಡ್ ಸ್ಕೂಲಿಗೆ ಹೋದ್ರು ನೋಡ್ರಿ. ಅಷ್ಟು ರನ್ನಿಂಗ್ ಆಗಿತ್ತು. ಆಮೇಲೆ ಏನೈತಿ, ಎಷ್ಟು ರೌಂಡ್ ಮಾಡಿಸಿದ್ರು ನನಗೆ ಗೊತ್ತಿಲ್ಲ. ಸೊ ಈಗೇನೈತಿ, ಟಿಫನ್ ಮಾಡಿ ಮನೆಗೆ ಹೋದ, ನೋಡ್ತಾ ಇರ್ಬೋದು. ಮತ್ತು ನಾನೇನು ಸೌತಿ ಬೀಜ ಮಾಡಿದ್ದೆ ಅವನ್ನ ಬಿಸಿಲಿಗೆ ಇಟ್ಟಿ ನೋಡ್ರಿ, ಬಿಸಿಲಿಗೆ ಇಟ್ಟಿನಿ. ಅಷ್ಟು ಹಿಟ್ಲೆ ಇಷ್ಟ ಆಗ್ಯಾವ. ಸೊ ಸಾಕು, ಒಂದು ಸರಿ ಮಾಡೋಕ್ಕಾದ್ರೆ ಸಾಕಂತ ಹೇಳಿ ಅದೇ ಹೇಳನ್ನೆಲ್ಲ, ಹಿಟ್ಟು ಅದು ಕಲಸಿದ್ದು ವೇಸ್ಟ್ ಮಾಡಬಾರ್ದು ಅಷ್ಟೇ ಮಾಡಿದ್ದು ನಾನು. ನೋಡೋಣ ಮತ್ತು ಹಂಗೇನಾರ ಮಾಡ್ಬೇಕು ಅನ್ಸಿರೋ ಮತ್ತು ಹಿಟ್ಟನ್ನು ಕಲಸಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಮತ್ತು ಎಷ್ಟು ಬಿಸಿಲಿಗೆ ಇವನು ಒಣಗಿಸಿಟ್ಕೊಳ್ತೀವಲ್ಲ ಅಷ್ಟು ಚಲೋ ರೀ. ಮತ್ತು ಸ್ವಲ್ಪ ಹಳಬರ್ತಿ ಆಗಬೇಕು, ಅಂದ್ರೆ ಮಾಡಿದ ತಕ್ಷಣ ಮಾಡಿದ ರುಚಿಕ್ಕಿಂತನೂ ಈಗ ಮಾಡಿದ್ದು ಮುಂದಿನ ವರ್ಷ ಅಥವಾ ಒಂದು 2-3 ತಿಂಗಳು ಬಿಟ್ಟು ಮಾಡಿದ್ರೆ ಅದ್ರ ರುಚಿ ಚಲೋ ಇರ್ತೈತಿ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಒಣಗಿಸಿ ಅವನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಾಗ್ತೈತಿ. ಸೊ ನಂದು ಎಲ್ಲ ನೋಡ್ರಿ ಒಳಗಡೆದೆಲ್ಲ ಕ್ಲೀನಿಂಗ್ ಮಾಡಿ ಪೂಜೆ ಮಾಡಿ ಹೋದ್ಲ ಕಾವೇರಿ. ಈಗೇನು ಮಗ ಬಂದು ಹೋದ್ನಲ್ರಿ, ಶೂಸ್ ಹಾಕ್ಕೊಂಡು ಬಂದಿದ್ದ ನೋಡಿದ್ರಿ ನೀವು ಗ್ರೌಂಡ್ ಒಳಗೆ. ಮತ್ತು ಅಷ್ಟೆಲ್ಲ ರನ್ನಿಂಗ್ ಮಾಡಿ ಸಿಕ್ಕಾಪಟ್ಟಿ ರಾಡಿಯಾಗಿದ್ವು. ಅದು ಶೂಸ್ಲೇನ ಬಂದು ಎಲ್ಲ ಕೂತಿದ್ನಲ್ಲ, ಎಲ್ಲ ಧೂಳು ಆಗ್ಬಿಟ್ಟಿತ್ತು ರೀ ಹಾಲ್. ಹೀಗಾಗಿ ನಾನು ಮತ್ತೊಂದು ಸಲ ಕಲ್ಲು ಒರ್ಸಾಕತ್ತೀನಿ, ನೋಡ್ತಾ ಇರ್ಬೋದು. ಅವ್ರು ಹೋಗಿಂದ ಸ್ವಲ್ಪ ಹೊತ್ತು ಬಿಟ್ಟು ಆದ ನಂತರ ನಾನು ಇದನ್ನು ಕ್ಲೀನ್ ಮಾಡ್ಕೊತೀನಿ. ಕಾಲಿಗೆಲ್ಲ ಉಸುಕು ಹತ್ತಕತ್ತಿತ್ತು. ನನಗರ ಹಂಗಿದ್ರೆ ಒಂಚೂರು ಸಮಾಧಾನ ಆಗೋದಿಲ್ಲ ರೀ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಒಂದು ಸರಿ ಏನು ಮಾಡಕತ್ತೀನಿ ಅಂದರೆ ಹಾಲ್ ಫುಲ್ ಮತ್ತೊಂದು ಸರಿ ಎಲ್ಲ ಕ್ಲೀನಾಗೆ ಒರೆಸಿ ಬಿಡಾಕತ್ತೀನಿ ನೋಡ್ರಿ, ಸ್ವಚ್ಛಾಗಿಬಿಡ್ತೈತಿ. ಆ ಕಸ ಹೊಡೆದ್ರು ಅಷ್ಟು ಧೂಳು ಸರಿ ಹೋಗಂಗಿಲ್ಲ ರೀ, ಅದು ಸಣ್ಣದು ಮಣ್ಣಂತದು. ಅದಕ್ಕೆ ವರ್ಷ ಬಿಟ್ರತಂತ ನಾನು ಒರೆಸ್ಕೊಂಡೆ ನೋಡ್ರಿ ಸ್ವಚ್ಛಗೆ. ಅದೇ ರೀತಿ ಸ್ನೇಹಿತರೆ, ಇವತ್ತಿನ ಒಂದು ವ್ಲಾಗ್ ಒಳಗೆ ನಿಮ್ಮೆಲ್ಲರ ಒಂದಿಷ್ಟು ಕಮೆಂಟ್ಸ್ಗಳಿಗೆ ಅಥವಾ ಕ್ವಶನ್ಗಳಿಗೆ ಅಥವಾ ನಿಮ್ಮ ಕ್ಯೂರಿಯಾಸಿಟಿಗೆ ನಾನು ಆನ್ಸರ್ ಮಾಡೋಕ್ಕಿದ್ದೀನಿ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ಎಂಡ್ವರೆಗೆ ನೋಡಿರಿ, ಒಟ್ಟನ್ನು ಸ್ಕಿಪ್ ಮಾಡಬೇಡ್ರಿ. ಸೊ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿಮ್ಗಳ ಕೆಲವು ಕಮೆಂಟ್ಸಿಗೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಅವತ್ತಿನ ದಿವಸ ನನಗೆ ಆಗಿರಲಿಲ್ಲ. ಅದಕ್ಕೋಸ್ಕರ ನಾನು ಮಾತಾಡಿದ್ರಾಯ್ತು, ನಿಮ್ಮ ಕಮೆಂಟ್ಸಿಗೆಲ್ಲ ರಿಪ್ಲೈ ಮಾಡಿದ್ರಾಯ್ತು ಅಂತ ಹೇಳಿ ಕೆಲವೊಂದು ಕಮೆಂಟ್ಸಿಗೆ ಆನ್ಸರ್ ಅಥವಾ ಕ್ಯೂರಿಯಾಸಿಟಿ ಅದ ಹೇಳಿದ್ನಲ್ಲ ಆ ಥರ. ಏನಪ್ಪ ಅಂದ್ರೆ, ಮೊದಲೇದ ನಿಮ್ಮ ತಮ್ಮ ಎಲ್ಲಿದಾನ, ಸಣ್ಣ ತಮ್ಮ, ಮತ್ತು ಸಣ್ಣ ತಮ್ಮ ಯಾಕಿಲ್ಲ ಫಂಕ್ಷನಿಗೆ ಅಂತ ಸಾಕಷ್ಟು ಜನ ಕಮೆಂಟ್ ಹಾಕಿದ್ರಿ, ಹಾಗೆ ಕಾಲ್ ಕೂಡ ಮಾಡಿದ್ರಿ. ಏನಾಯಿತು ಅಂತಂದ್ರೆ, ಅವನು ಒಂದು KSRTCಗೆ ಅಪ್ಲೈ ಮಾಡಿದ್ದ ಸ್ನೇಹಿತರೆ. ಅಂದ್ರೆ ಜಾಬ್ಗೋಸ್ಕರ ಡ್ರೈವರ್ ಕಂಡಕ್ಟರ್ ಈ ಥರ ಎಲ್ಲ ಕರೆದಿರ್ತಾರಲ್ಲ, ಕಾಲ್ಫಾರ್ಮ್ ಮಾಡಿರ್ತಾರಲ್ಲ. ಸೊ ಅವನ ಹೆವಿ ಬ್ಯಾಚ್ ಐತೆ ಒಂದು ಲೈಸೆನ್ಸ್. ಹೀಗಾಗಿ ಅವನ ಅಪ್ಲೈ ಮಾಡಿದ್ದ ಕೆಲವು ವರ್ಷಗಳ ಹಿಂದೆ. ಅಪ್ಲೈ ಮಾಡಿದ್ರೆ ಅವನಿಗೆ ಒಂದು ಇಂಟರ್ವ್ಯೂಗೆ ಕಾರ್ಡ್ ಬಂದಿತ್ತು, ಇಂಟರ್ವ್ಯೂ ಲೆಟರ್ ಬಂದಿತ್ತು. ಸೊ ಅದನ್ನು ಇಂಟರ್ವ್ಯೂ ಕೊಟ್ಟು ಬಂದಿದ್ದ ಕೆಲವು ತಿಂಗಳ ಹಿಂದೆ. ಅಲ್ಲೇ ಅದ್ರೊಳಗೆ ಇಂಟರ್ವ್ಯೂ ಒಳಗೆ ಪಾಸ್ ಆದಮೇಲೆ ಪ್ರಾಕ್ಟಿಕಲ್ ಟೆಸ್ಟ್ ಅಂತಾರಲ್ರಿ, ಡ್ರೈವಿಂಗ್ ಟೆಸ್ಟ್, ಅದ್ರದ್ದು ಮತ್ತೆ ಕಾಲ್ಫಾರ್ಮ್ ಬಂತು ಒಂದು 2 ತಿಂಗಳ ಹಿಂದೆ. ಸೊ
ಪ್ರಾಕ್ಟಿಕಲ್ ಆಗಿ ಅವ್ರದ್ದು ಡ್ರೈವಿಂಗ್ ಟೆಸ್ಟ್ ತಗೋತಾರಂತ. ಕೆಲವೊಂದು ಮೇನ್ ಇರ್ತಾವಲ್ರಿ, ಸೊ ಯೂ ಟರ್ನ್ ಆಗಿರ್ಬೋದು, ಸೊ ಎಲ್ ಶೇಪ್ ಒಳಗಾಗಿರ್ಬೋದು ಅಥವಾ ರಿವರ್ಸ್ ಒಳಗಿಂದ ಆಗಿರ್ಬೋದು. ಸೊ ಎಷ್ಟು ಅವ್ರು ಡ್ರೈವಿಂಗ್ ಒಳಗೆ ಪರ್ಫೆಕ್ಟ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಅದನ್ನೆಲ್ಲ ಅವರು ಟೆಸ್ಟ್ ಮುಖಾಂತರ ಅವರಿಗೆ ತಗೊಳ್ತಾರೆ ನೋಡ್ರಿ. ಟೆಸ್ಟಿಗೆ ಕಾಲ್ ಫಾರ್ಮ್ ಬಂದಿತ್ತು. ಏಪ್ರಿಲ್ 11ಕ್ಕಿತ್ತು ಡ್ರೈವಿಂಗ್ ಟೆಸ್ಟ್. ಈ ತಿಂಗಳು 11ಕ್ಕೆ ಇತ್ತು. ಅವೇನು ಮಾಡಿದ ಅದ್ರ ಸಲುವಾಗಿನ ಅಂದ್ರೆ ತಮ್ಮ ಹೆವಿ ವೆಹಿಕಲ್ಸ್ ನಡ್ಸಂಗಿಲ್ಲ, ನಿಮ್ಗೆ ಗೊತ್ತೈತಿ. ಅವನ ಹೆವಿ ಬ್ಯಾಚ್ ಲೈಸೆನ್ಸ್ ಮಾಡಿಸ್ಕೊಂಡಾನ, ಬಟ್ ಫ್ಯೂಚರ್ಗೆ ಇದೇ ಥರ ಜಾಬ್ ಸಲುವಾಗಿ ಅಂತ ಹೇಳಿ. ಬಟ್ ಹೆವಿ ವೆಹಿಕಲ್ ಯಾವುದೋ ಅವನ್ನ ರನ್ ಮಾಡಿಲ್ಲ. ಟಿ ಮಾಡಿದಾನ 407. ಲಾಸ್ಟ್ ಅಂದ್ರೆ ಹೆವಿ ಅಂದ್ರೆ 407 ಟಿಂಪೋ ಇರ್ತಾವಲ್ರಿ, ಅದನ್ನ ಮಾಡಿದಾನ. ಅದನ್ನ ಬಿಟ್ಟ ಕ್ರೂಸರು, ಕಾರು ಈ ತರ ಎಲ್ಲ ಡ್ರೈವ್ ಮಾಡಿದಾನ. ಸೊ ದೊಡ್ಡ ಗಾಡಿ ಅಥವಾ ಹೆವಿ ಗಾಡಿ, ಈ ತರ 8 ಚಕ್ರದ ಗಾಡಿ, ಬಸ್, ಟ್ರಕ್ ಈ ತರ ಯಾವುದು ರನ್ ಮಾಡಿಲ್ಲ ಅವನ್ನ. ಬಟ್ ಇದೇನೈತಿ ಪ್ರಾಕ್ಟಿಕಲ್ ಟೆಸ್ಟ್ ಹೆವಿನ ಅಂದ್ರೆ ಬಸ್ಸ ಕೊಡ್ತಾರ್ರಿ ಅವರಿಗೆ, ಬಸ್ ಟ್ರಕ್ ಕೊಡ್ತಾರ ಟೆಸ್ಟಿಗೆ. ಸೊ ಅದ್ರದ್ದು ಒಂಚೂರು ಅವನ ಟ್ರೈನಿಂಗ್ ತಗೋಬೇಕಾಗಿತ್ತು. ದೊಡ್ಡ ವೆಹಿಕಲ್ಸ್ ಹೆಂಗ್ ಮೂವ್ ಮಾಡೋದು, ಹೆಂಗ್ ಏನು ಅಂತ ಹೇಳಿ. ಯಾಕಂದ್ರೆ ಬಹಳ ಒಂಥರ ಬೌಂಡ್ರಿ ಲೈನ್ ಒಳಗೆ ಟೆಸ್ಟ್ ತಗೋತಾರಂತವ್ರು. ಸೊ ಅದ್ರದ್ದು ಒಂಚೂರು ಟ್ರೈನಿಂಗ್ ತಗೋಬೇಕಿತ್ತವ. ಅದಕ್ಕೋಸ್ಕರ ಏನ್ ಮಾಡ್ದ ಅಂದ್ರೆ ಏಪ್ರಿಲ್ 1 ಇಂದನ ಒಂದು 10 ದಿವಸ ಟ್ರೈನಿಂಗ್ ಕೂಡ ಹೋಗಿದ್ದ. ಹಿಂಗಾಗಿ ಒಂದು 15 ದಿವಸ ರಜಾ ಹಾಕೊಂಡಿದ್ದ ಅವನ. ಏಪ್ರಿಲ್ 1 ಇಂದನ ಒಂದು 13-14ನೇ ತಾರೀಕು ಮಟ ರಜೆ ತಗೊಂಡಿದ್ದ, ಒಂದು 15 ಡೇಸ್. ಮತ್ತ ಅಲ್ಲಿವರೆಗೇನು 5ನೇ ತಿಂಗಳದಾಗನ ನಾವು ಸೀಮಂತ ಮಾಡ್ಬೇಕನ್ನೋದು ನಮಗೆ ಕನ್ಫರ್ಮ್ ಇರ್ಲಿಲ್ಲ, ಅಂದ್ರೆ ಗೊತ್ತಿರ್ಲಿಲ್ಲ. ನಾವು 7 ಅಥವಾ 8ನೇ ತಿಂಗಳಿಗೆನ ಸೀಮಂತ ಮಾಡೋರ, ನಮಗ್ ಗೊತ್ತಿರ್ಲಿಲ್ಲ. ಯಾವಾಗ ನಮ್ ದೊಡ್ಡಮ್ಮ ಬೆನ್ಕಟ್ಟಿ ದೊಡ್ಡಮ್ಮ ಅವ್ರ ಯಾವಾಗ ಅದನ್ನ ಹೇಳಿದ್ರು, ಮೀನ್ಸ್ ಈ ತರ ಈಗೇನು ಉಡಿ ತುಂಬು ಜಾತ್ರೆ ಐತಿ ದೇವಿಗೆ ಉಡಿ ತುಂಬಿದ ಮೇಲೆ ಯಾವುದೇ ಕಾರ್ಯಕ್ರಮ ಮನ್ಯಾಗ ಮಾಡಕ್ ಬರಂಗಿಲ್ಲ, ಉಡಿ ಮ್ಯಾಗ ಉಡಿ ತುಂಬಕ್ ಬರಂಗಿಲ್ಲ. ನೀವು ಜಾತ್ರೆ ಬಿಫೋರ್ನ ನೀವು ಸೀಮಂತ ಮಾಡ್ಬೇಕಾಕೇತಿ ಮಾಡೋದಾದ್ರೆ, ಇಲ್ಲಂದ್ರ ಆ ನಂತರ ಮಾಡಕ್ ಬರೋದಿಲ್ಲ ಅಂತ ಹೇಳಿ ನಮ್ ದೊಡ್ಡಮ್ಮ ಅವ್ರು ಹೇಳಿದ್ಮೇಲೆ ನಮಗ್ ಗೊತ್ತಾಯ್ತು. ಆಮೇಲೆ ಇದು ಫಿಕ್ಸ್ ಆಯ್ತು ಸೀಮಂತ. ಸೊ 15 ಡೇಸ್ ಆಲ್ರೆಡಿ ಅವ್ನು ರಜಾ ತಗೊಂಡ ಎಲ್ಲ ಮುಗಿದ್ ಹೋಗ್ಬಿಟ್ಟಿತ್ತು ಇನ್ನೇನ್ ಇರ್ಬೇಕಂತಂದ್ರ. ಅದಕ್ಕೋಸ್ಕರ ಅವನು ಇರಕ್ ಆಗ್ಲಿಲ್ಲ. ಹೋಗ್ಲಿ ಬಿಡು, ನಂದೀಗ ರಜೆನ ಭಾಳ ಆಗ್ಯಾವ, ಮತ್ತಿದು ಒಂಥರ ಲೇಡೀಸ್ ಫಂಕ್ಷನ್, ಸೊ ಮಾಡ್ಕೊಡ್ರಿ ನೀವ ಎಲ್ಲರೂ ಸೇರಿ ಮಾಡ್ಕೊಡ್ರಿ, ನಾನಾರ ಏನ್ ದೊಡ್ಡವನ್ ಅಂತಂದು ಅವ್ನ ಏನ್ ಮಾಡ್ದ, ಬೇಡ ತಗೋ ರಜಾ ಒಳಗ ಅಂತ ಹೇಳಿ ರಿಟರ್ನ್ ಹೋಗ್ಬಿಟ್ಟ ಸ್ನೇಹಿತರೆ. ಹಿಂಗಾಗಿ ಈ ಒಂದು ಸೀಮಂತ ಕಾರ್ಯಕ್ರಮಕ್ಕೆ ತಮ್ಮ ಇರ್ಲಿಲ್ಲ. ಮತ್ತೆ ತಮ್ಮ ಯಾಕ ಈ ಧಾರವಾಡದಲ್ಲಿ ಬಿಟ್ಟು ಬೇರೆ ಊರೊಳಗೆ ಯಾಕೆ ಜಾಬ್ ಮಾಡಾಕತ್ತಾನ, ಯಾಕೆ ಜಾಸ್ತಿ ನನ್ನ ಲಾಗ್ಸ್ ಒಳಗೆ ಸಿಗಂಗಿಲ್ಲ ನಿಮ್ಗೆ, ಯಾಕೆ ಜಾಸ್ತಿ ಇಲ್ಲಿ ಇರಂಗಿಲ್ಲ, ಇದನ್ನೆಲ್ಲ ನಾನು ಸಪ್ರೇಟ್ ಆದ ಬ್ಲಾಗ್ ಹೇಳ್ತೀನಿ. ಅದೊಂದು ದೊಡ್ಡ ಕತೆ ಐತಿ, ಅದೊಂಥರ ಮೆಸೇಜ್ ಅಂತ ಹೇಳ್ತೀನಿ. ಯಾಕಂದ್ರೆ ತಮ್ಮ ಮಾಡಿದ ತಪ್ಪನ್ನ ಯಾರು ಮಾಡಬಾರ್ದು. ಸೊ ಯಾವ ಮನಿ ಮಗನು ಆ ತಪ್ಪು ಮಾಡಬಾರ್ದು. ನಮ್ಮ ಮನಿ ಮಗ ಮಾಡ್ಯಾನ ತಪ್ಪದನ್ನ, ಆ ತಪ್ಪಿಗೋಸ್ಕರ ಅವನೀಗ ಮನೆಯಿಂದ ಹೊರಗಿದ್ದು ಜೀವನ ಮಾಡ್ಬೇಕಾಗೈತಿ. ಅದ್ ಏನ್ ತಪ್ಪಪ್ಪ ಅನ್ನೋದನ್ನ ನಾನು ಸಪ್ರೇಟ್ ಆದ ಬ್ಲಾಗ್ ಮಾಡ್ತೀನಿ. ಯಾಕಂದ್ರೆ ಇದು ಕೆಲವು ನಿಮಿಷ ಒಳಗೆ ಹೇಳುವಂಥದ್ದಲ್ಲ. ಅದಕ್ಕೆ ಸಪ್ರೇಟ್ ಆದ ಒಂದು ಟೈಮ್ ಬೇಕು, ಡಿಟೇಲ್ ಆಗಿ ಹೇಳ್ತೀನಿ. ಅದನ್ನ ನಾನು ಊರಿಂದ ಬಂದಾದ ನಂತರ ಒಂದು ಲಾಗ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಸೊ ಅದನ್ನ ಹೇಳ್ತೀನಿ, ಯಾಕಂದ್ರೆ ಅದು ಬಹಳನ ಇಂಪಾರ್ಟೆಂಟ್. ಈಗಿನ ಟೈಮ್ ಒಳಗ ಅದನ್ನ ಮಾಡ್ಲೇಬಾರ್ದು ಅಂತ ನಾ ಹೇಳ್ತೀನಿ ನೋಡ್ರಿ. ಯಾವ ಮಕ್ಕಳು ಆ ಒಂದು ತಪ್ಪನ್ನ ಮಾಡ್ಲೇಬಾರ್ದು. ಆ ತಪ್ಪು ಏನ್ಪಾ ಅನ್ನೋದನ್ನ ಹೇಳ್ತೀನಿ. ಈಗ ನಮ್ಮ ಮನ್ಯಾಗ ಅವ್ ಮಾಡಿ ನಮ್ಗೆಲ್ಲ ಸಾಕಷ್ಟು ನಮ್ಮ ತಂದೆ ತಾಯಿಗೂ ನೋವು ತಂದಾನ, ನಮಗೂ ನೋವು ತಂದಾನ, ತಾನು ನೋವು ಅನ್ಭವಿಸಾಕತ್ತಾನ. ಅದಕ್ಕೆ ಅದು ಏನ್ ಅನ್ನೋದು ಮತ್ತು ಅದನ್ನ ಏನ್ ಮಾಡ್ದ, ನೀವು ಯಾಕೆ ಮಾಡಬಾರ್ದು ಅಂತ ನಿಮ್ಗೆ ಸಪ್ರೇಟ್ ಆಗಿ ನಾನು ಹೇಳ್ತೀನಿ ಸ್ನೇಹಿತರೆ. ಅದನ್ನ ವೇಟ್ ಮಾಡ್ತಾರ್ರಿ ಆ ಲಾಗೋಸ್ಕರ. ಒಟ್ಟ ಅದನ್ನ ಸಪ್ರೇಟ್ ಆಗಿ ಬ್ಲಾಗ್ ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್ ಇತ್ತು, ತಮ್ಮ ಯಾಕಿರ್ಲಿಲ್ಲ ಅಂತ, ಅದನ್ನ ಹೇಳ್ದೆ. ಇನ್ನೊಂದೇನಂದ್ರೆ, ನೀವು 5ನೇ ತಿಂಗಳಿಗೆನ ಸೀಮಂತ ಯಾಕೆ ಮಾಡಿದ್ರಿ ಅಂತ ಕೇಳಿದ್ದಕ್ಕೂ ಇದ್ರೊಳಗನ ಆನ್ಸರ್ ಮಾಡ್ಬಿಟ್ಟೆ ನಾನು. ಸೊ ದೇವಿ ಜಾತ್ರೆ ಬಂದಿದ್ದಕ್ಕೆ ಉಡಿ ಮೇಲೆ ಉಡಿ ತುಂಬಿ ಕಾರ್ಯಕ್ರಮ ಮಾಡಕ್ ಬರಂಗಿಲ್ಲ ಅಂದಿದ್ದಕ್ಕೆ ನಾವು 5ನೇ ತಿಂಗಳಿಗೆನ, ಅಂದ್ರೆ ಈಗ ಜಾತ್ರೆ ಸ್ಟಾರ್ಟ್ ಆತಲ್ರಿ, ಇದಕ್ಕಿಂತ ಬಿಫೋರ್ ಮಾಡೋದಿತ್ತ, ಹಿಂಗಾಗಿ ನಾವು ಮಾಡಿ ಮುಗಿಸಿದ್ವಿ. ಸೊ ಅದು ಒಂದ. ಇನ್ನೊಂದೇನಂದ್ರ, 5ನೇ ತಿಂಗಳದೊಳಗ ಸೀಮಂತ ಮಾಡಿದ್ರು ಮಾಡ್ವಲ್ರಕ್ಕ, ಇಷ್ಟು ಬೇಗ ಪೂಜಾನ ಯಾಕೆ ತವ್ರ ಮನಿಗ್ ಕಳ್ಸಿದ್ರಿ, ಈಗ ಯಾಕೆ ಕಳ್ಸಿದ್ರಿ, ಇಷ್ಟು ಲಘು ಯಾಕೆ ಕಳ್ಸಿದ್ರಿ ಅಂತ ಅದು ಭಾಳ ಜನ ಕೇಳಿರಿ. ಒಂದ್ ರೀಸನ್ ಏನಂದ್ರ, ಪೂಜಾಂದ ಎಷ್ಟು ದಿನದಿಂದ ಟ್ರೀಟ್ಮೆಂಟ್ ನಡೆದೈತಿ ನಿಮ್ಗೂ ಗೊತ್ತನ ಐತಿ. ಮತ್ತ ಎಲ್ಲಿವರೆಗೆ ಆಗಿತ್ತಂದ್ರ, ಇಲ್ಲ ಆಗಂಗೇನ ಇಲ್ಲ, IVF ಮಾಡಿಸ್ಬೇಕನ್ನೋ ಮಟ್ಟಕ್ಕೂ ಆಗಿತ್ತು. ಯಾಕಂದ್ರೆ ಅಕ್ಕಿದು ಸ್ವಲ್ಪ ಗರ್ಭಕೋಶದ ಏನೈತಲ್ಲ ಸ್ವಲ್ಪ ಸಮಸ್ಯೆ ಇತ್ತು. ಗರ್ಭಕೋಶದ ಅಕ್ಕಿದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದ್ರ ಮೇಲೆನ ಟ್ರೀಟ್ಮೆಂಟ್ ನಡೆದಿತ್ತು ಅಕ್ಕಿಗೆ.
ಸೊ ಏನು ದೇವ್ರ ದಯೆ, ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಹಾಗೆ ಮನೆಯವ್ರ ಹಿರಿಯರ ಆಶೀರ್ವಾದ. ಸೊ ನಾರ್ಮಲ್ ಆಗಿನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೈತಿ, ಅದಂತೂ ಎಲ್ಲದ ಸಂತೋಷ ಅಂತ ಹೇಳ್ಬೋದು. ಇದು ಆದ ನಂತರ ಆಕಿಗೇನ ಸ್ವಲ್ಪ ಪ್ರೆಗ್ನೆನ್ಸಿ ನಾಜೂಕ್ ಇರೋದ್ರಿಂದ, ಆಕಿ ಹೆಲ್ತ್ ಅಥವಾ ಆಕಿ ಕಂಡೀಷನ್ ನಾಜೂಕ್ ಇರೋದ್ರಿಂದ ಬೆಡ್ ರೆಸ್ಟ್ ಹೇಳಿದ್ರು ಆಕಿಗೆ. ಸೊ ಆಲ್ಮೋಸ್ಟ್ ರೆಸ್ಟ್ ಹೇಳಿದ್ರು, ಒಂಥರ ಬೆಡ್ ರೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಬೆಡ್ ರೆಸ್ಟ್ ಒಳಗನ ಇದ್ಲಕಿ. ಅದಕ್ಕೋಸ್ಕರ ಮತ್ತು ಈಗೇನು ಕಳಕುಪ್ಸ 4ನೇ ತಿಂಗಳಿಗೆ ಏನು ಮಾಡಿದ್ವಿ ಸ್ನೇಹಿತರೆ ನಾವು, ಅವಾಗನ ಅವ್ರ ತಾಯಿಯವರು ಇಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ, ನಾನು ಒಂದು ದಿವ್ಸ ಕರ್ಕೊಂಡು ಹೋಗಿ ಬೇಕಾದ್ರೆ ನಿಮ್ಗೆ ಸೀಮಂತ ಟೈಮಿಗೆ ಕರ್ಕೊಂಡು ಬರೀರಿ ಅಂತಂದಿದ್ರು. ಅಂದ್ರೆ 7-8ನೇ ತಿಂಗಳಿಗೆ ಏನು ಸೀಮಂತ ಮಾಡ್ತೀವಿ ಆ ಟೈಮಿಗೆ ಬೇಕಾದ್ರೆ ಕರ್ಕೊಂಡ್ ಬರೀರಿ ಅಂತ ಈಗ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕಳಕುಪ್ಸೋ ಟೈಮ್ನಾಗ. ಸೊ ಆ ಟೈಮ್ ಒಳಗೆ ಏನಾತ, ಅವಾಗನ ಅವ್ವಾರ ಹೇಳಿದ್ರು ಇಲ್ಲ, ಮತ್ತು ಈ ಕಳಕುಪ್ಸದ್ದು ನಾನು ಇನ್ವೈಟ್ ಮಾಡಕ ನಮ್ಮ ಅಕ್ಕರಿಗೆ ಬೆನ್ಕಟ್ಟಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ದೇವಿ ಜಾತ್ರೆ ಐತಂತ 5ರಾಗ ಮಾಡ್ಬೇಕಾಕೈತಿ ನಾವು. ಅದಕ್ಕೆ ಮತ್ತು ಇನ್ನೊಂದು 20 ದಿನ 15 ದಿನ 20 ದಿನ 1 ತಿಂಗಳು ಅಷ್ಟೇ ಈಗ. ಮತ್ತು ದೊಡ್ಡ ಸೀಮಂತಕ್ಕೆ ಈಗ ಬೇಡ, ದೊಡ್ಡ ಸೀಮಂತ ಆಗ್ಲಿ ಬೇಕಾದ್ರೆ ಮುಂದೆ ನೋಡ್ರಿ ಅಂತ. ಈಗ ದೂರಿನ ದಾರಿ ಟ್ರಾವೆಲಿಂಗ್ ಮಾಡೋದು ಬೇಡ, ಮೊದ್ಲಕಿಗೆ ಸ್ವಲ್ಪ ನಾಜೂಕ್ ಐತಿ, ಈ ಟೈಮ್ನಾಗ ಬಸ್ಸಿಗೆ ಹೋಗೋದು ಬರೋದು ಟ್ರಾವೆಲಿಂಗ್ ಬೇಡ ಅಂತ ಹೇಳಿ ನಾವು ಕಳಕುಪ್ಸಕ್ಕೆ ಏನು ಬಂದಿದ್ರು ಅವ್ರು ಏನು ಕೇಳಿದ್ರು ಅವಾಗ ಅವ್ವ ಬೇಡ ಅಂದಿದ್ಲು. ಅವ್ರವ್ವಾರ ಅಂಕರ್ ಮಾಡೋದ ಬೇಡ ಅಂದಿದ್ರು. ಆದ್ರೆ ನಮ್ಮ ಮನೆ ಪದ್ಧತಿ ನಾವು ಬಿಡಂಗಿಲ್ಲ, ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ನಾವು 5ನೇ ತಿಂಗಳಿಗೆ ಅದನ್ನ ಆಕಿ ಸ್ವಲ್ಪ ಸುಧಾರಿಸ್ಕೊಂಡು ಡೇಟ್ ನೋಡ್ಕೊಂಡು ನಾವು ಅದನ್ನ ಇಟ್ಕೊಂಡು ಸೀಮಂತ ಮುಗಿಸಿದ್ವಿ. ಸೊ ಈ ರೀತಿ ಆಕಿ ಕಂಡೀಷನ್, ಆಕಿ ಹೆಲ್ತ್, ಆಮ್ಯಾಗ ಈ ಥರ ಪ್ರೆಗ್ನೆನ್ಸಿ ಮತ್ತು ಬೆಡ್ ರೆಸ್ಟ್ ಎಲ್ಲ ಒಂದು ಇದರ ದೃಷ್ಟಿ ನೋಡ್ಕೊಂಡು ಅವ್ರ ತಾಯಿಯವರು ಇಲ್ಲ ಕರ್ಕೊಂಡು ಹೋಗ್ತೀನಿ ತಗೋರಿ, ಅಲ್ಲೇ ಆರಾಮಾಗಿ ರೆಸ್ಟ್ ಮಾಡ್ತಾಳ ಇರ್ಲಿ ಅಂತಂದ್ರು. ಸೊ ಅವರು ಕರ್ಕೊಂಡು ಹೋಗ್ತೀವಿ ಅನ್ನೋಂತ ಅಂದ್ರೆ ನಾವು ಅವ್ರ ಪ್ರೀತಿಗೆ ಯಾಕೆ ಬಿಡಬೇಕು, ಅವ್ರದ್ದು ಒಂದು ಎಲ್ಲರಿಗೂ ಒಂದು ಟೆನ್ಷನ್ ರೀ ಇದೆ. ಯಾಕಂದ್ರೆ ಆಕಿದ್ ಒಂದು ಲಾಸ್ಟ್ನು ಒಂದು ಇದಾಗಿತ್ತು ಗೊತ್ತೈತಿ ನಿಮ್ಗೆ. ಸೊ ಆಕಿದ ಕಂಡೀಷನ್ ನೋಡ್ಕೊಂಡು ಆಕಿ ಒಟ್ಟು ಎಲ್ಲರೂ ಇರ್ಲಿ ಆರಾಮ್ ಇದ್ರ ಸಾಕ, ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ಆರೋಗ್ಯವಾಗಿ ತಾಯಿ ಮಗು ಆರೋಗ್ಯವಾಗಿದ್ರೆ ಸಾಕನ್ನೋ ಒಂದು ದೃಷ್ಟಿಯಿಂದ, ಮತ್ತು ತವ್ರ ಮನೆಯವ್ರದ್ದು ಒಂದು ಆಸೆ ಇರ್ತೈತಿ, ಅವ್ರಿಗೆ ಒಂದು ಚೂರು ಟೆನ್ಷನ್ ಅನ್ನೋದು ಇರ್ತೈತಿ, ನಾವು ಇನ್ನೂ ಹೆಚ್ಚಿನ ಕಾಳಜಿ ತಗೋಬೇಕು, ಏನೋ ದೇವ್ರ ಭಗವಂತ ಒಳ್ಳೇದು ಮಾಡ್ಯಾನ ಅನ್ನೋದು ಒಂದು ಅವ್ರಿಗೆ ಕಳಕಳಿ ಇರ್ತೈತಿ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಪದೇ ಪದೇ ಬ್ಯಾಡ ಅನ್ನೋದು ಸರಿ ಅನ್ಸಂಗಿಲ್ಲ. ಎಲ್ಲಾದ್ರೂ ಇರ್ಲಿ ಆರಾಮ್ ಇದ್ರೆ ಸಾಕಂತ ಹೇಳಿ ಅವ್ವ ಏನ್ ಮಾಡಿದ್ಲಿ ಈ ಸರಿ ಓಕೆ ಅಂತ ಹೇಳಿ ಅವರಿಗೆ ಓಕೆ ಕೊಟ್ಲಿ ನೋಡ್ರಿ. ಹಿಂಗಾಗಿ ಅವ್ರು ಏನ್ ಅವತ್ತು ಸೀಮಂತ ಮಾಡಿದ್ರ ಅವತ್ತಿನ ದಿವ್ಸನ ಕರ್ಕೊಂಡು ಹೋದ್ರು ಸ್ನೇಹಿತರೆ. ನೋಡಿದ್ರಿ, ಇದಿಷ್ಟು ನೋಡ್ರಿ ಕಾರಣ. ಹಿಂಗಾಗಿ ನಾವು ಆಕಿಗೆ 5ನೇ ತಿಂಗಳಿಗೆ ಕಳಿಸ್ಬೇಕಾಯ್ತು. ಇರ್ಲಿ ಪರವಾಗಿಲ್ಲ, ಯಾಕಂದ್ರೆ ಆಕಿ ಆರಾಮಾಗಿ ರೆಸ್ಟ್ ತಗೊಂಡ ಆರಾಮಿದ್ರೆ ಸಾಕಂತ ಹೇಳಿ ಸ್ನೇಹಿತರೆ. ಸೊ ನಿಮ್ಮೆಲ್ಲ ಕಮೆಂಟ್ಸಿಗೆ ಉತ್ತರ ಸಿಕ್ತ ಅನ್ಕೊಳ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ.